ಹಲೋ ಸ್ಟೂಡೆಂಟ್ಸ್. ಈಗ ಆಲ್ರೆಡಿ ನೀವು ರಿಟರ್ನ್ ಪೋರ್ಷನ್ ಫಸ್ಟ್ ಪಾರ್ಟ್ ಅನ್ನು ನೋಡಿದ್ರೆ ಅಂದರೆ 1 to 8 ಚಾಪ್ಟರ್ಸ್. ಸೊ ಅದರಲ್ಲಿ ಯಾವ್ದು ಉಳ್ಕೊಂಡಿದೆ ಅನ್ನೋದು ಗೊತ್ತಾಗಿದೆ ನಿಮಗೆ. ಈಗ ನಾವೇನು ಮಾಡ್ಬೇಕು ಹೇಳಿದರೆ ಸೆಕೆಂಡ್ ಪಾರ್ಟಲ್ಲಿ ಅಂದರೆ ರೇ ಆಪ್ಟಿಕ್ಸ್ ಇಂದ ಮುಂದೆ ಅಲ್ಲಿ ನಿಮಗೆ ಒಂದು ಕ್ಲಿಯರ್ ಐಡಿಯಾ ಕೊಡೋ ಪ್ರಯತ್ನ ಮಾಡ್ತೇನೆ. ಸೊ ಇಲ್ಲಿ ನಾವು ನಮಗೆ ಸ್ಟಾರ್ಟ್ ಆಗೋದು ಏನು ಕೇಳಿದ್ರೆ ಚಾಪ್ಟರ್ ನಂಬರ್ 9 ರೇ ಆಪ್ಟಿಕ್ಸ್ ಅಂಡ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್. ಸೊ ಇದರಲ್ಲಿ ಏನೇನು ಉಳ್ಕೊಂಡಿದೆ ಅನ್ನುವಂಥದ್ದು. ಓಕೆ, ಇದರಲ್ಲಿ ಇಂಟ್ರಡಕ್ಷನ್ ಅಂತ ಬರುತ್ತೆ. ನೀವು ಬುಕ್ಸ್ ಓಪನ್ ಮಾಡ್ತಾ ಹೋದ್ರೆ ಗೊತ್ತಾಗುತ್ತೆ. 9.1 ಇಂಟ್ರಡಕ್ಷನ್. ಅದಾದ್ಮೇಲೆ ರಿಫ್ರಾಕ್ಷನ್. ಸೊ ನೋಡಿ 9.2 ಕಂಪ್ಲೀಟ್ ಇಲ್ಲ ಇದರಲ್ಲಿ. ಸೊ ಇಲ್ಲದೆ ಇರೋದನ್ನ ಮತ್ತೆ ಇಲ್ಲಿ ಮಿಕ್ಸ್ ಮಾಡಲ್ಲ, ನಾನು ಉಳಿದಿರೋದನ್ನ ಡಿಸ್ಕಸ್ ಮಾಡ್ತಾ ಹೋಗ್ತೇನೆ. ಅದು ಈ ವರ್ಷಕ್ಕೆ 2020-21ಗೆ. ಸೊ ರಿಫ್ರಾಕ್ಷನ್ ಅಂತ ಬರುತ್ತೆ. ಆ ರಿಫ್ರಾಕ್ಷನ್ ಬಂದಾದ್ಮೇಲೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತ 9.4 ಹೆಡ್ಡಿಂಗ್ ಇದೆ. ಬಟ್ ಇಲ್ಲಿ ಮತ್ತೆ ಏನು ಕೇಳಿದ್ರೆ ಯೆಲ್ಲೋ ಕಲರ್ ಅಲ್ಲಿ ಏನು ಡಿಸ್ಪ್ಲೇ ಆಗ್ತಾ ಇದೆ. ಸೊ ಅದು ಸಬ್ ಹೆಡ್ಡಿಂಗ್ಸ್. ನಾನು ಸಿಲೆಬಸ್ ಎಲ್ಲ ತೋರಿಸದೇ ಇದ್ರು ಕೂಡ ನಾನು ಟೆಕ್ಸ್ಟ್ ಬುಕ್ ಇಂದ ಅದನ್ನ ನಿಮಗೆ ತೋರಿಸ್ತಾ ಇದ್ದೇನೆ. ನೀವು ಟೆಕ್ಸ್ಟ್ ಬುಕ್ ನೋಡ್ತಾ ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ. ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಇನ್ ನೇಚರ್ ಅಂಡ್ ಇಟ್ಸ್ ಟೆಕ್ನಾಲಜಿಕಲ್ ಅಪ್ಲಿಕೇಶನ್ಸ್. ನೋಡಿ ಅಲ್ಲಿ ಮಿರೇಜು ಅಥವಾ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಮೇಲೆ ವರ್ಕ್ ಆಗುವಂಥ ಆಪ್ಟಿಕಲ್ ಫೈಬರು. ಸೊ ಇವೆಲ್ಲ ಒಂದು ಡಿಸ್ಕಸ್ ಆಗುತ್ತೆ. ನೆಕ್ಸ್ಟ್ ಏನು ಕೇಳಿದ್ರೆ ರಿಫ್ರಾಕ್ಷನ್ ಎಟ್ ಸ್ಪೆರಿಕಲ್ ಸರ್ಫೇಸ್ ಅಂಡ್ ಬೈ ಲೆನ್ಸಸ್, ಈ ಹೆಡ್ಡಿಂಗ್ ಅನ್ನು ಕೊಟ್ಟಿದ್ದಾರೆ. ಇಲ್ಲಿ ಏನಾಗುತ್ತೆ, ರಿಫ್ರಾಕ್ಷನ್ ಎಟ್ ಸ್ಪೆರಿಕಲ್ ಸರ್ಫೇಸ್ ನೋಡಿ, ಇದು ಸಬ್ ಹೆಡ್ಡಿಂಗು 9.5.1 ಅಂತೇಳಿ ಆ ಹೆಡ್ಡಿಂಗ್ ಸಿಗುತ್ತೆ ನಿಮ್ಗೆ ಟೆಕ್ಸ್ಟ್ ಬುಕ್ ಅಲ್ಲಿ. ನೆಕ್ಸ್ಟ್ ಅಂದ್ರೆ ಒಂದು ಡೆರಿವೇಶನ್ ಇದೆ ಅಲ್ವಾ, ರಿಫ್ರಾಕ್ಷನ್ ಬೈ ಲೆನ್ಸ್, ಇಲ್ಲಿ ಒಂದು ಡೆರಿವೇಶನ್ ಇದೆ. ಅದಾದ್ಮೇಲೆ ಪವರ್ ಆಫ್ ಲೆನ್ಸ್, ಎಲ್ಲ ಒಂದು ಮಾರ್ಕಿಗೆಲ್ಲ ಕೇಳ್ತಾರೆ ಇದು. ಆಮೇಲೆ ಕಾಂಬಿನೇಷನ್ ಆಫ್ ಥಿನ್ ಲೆನ್ಸ್ ಇನ್ ಕಾಂಟ್ಯಾಕ್ಟ್, 2 ಥಿನ್ ಲೆನ್ಸಸ್ ಇನ್ ಕಾಂಟ್ಯಾಕ್ಟ್ ಅಂತ ಒಂದು ಸಣ್ಣ ಡೆರಿವೇಶನ್ ಇದೆ ನೋಡಿ. ಸೊ ಅದು ಕೂಡ ಇದೆ ಅಂತ. ಇದಾದ್ಮೇಲೆ ರಿಫ್ರಾಕ್ಷನ್ ಥ್ರೂ ಎ ಪ್ರಿಸಮ್, ರಿಫ್ರಾಕ್ಷನ್ ಥ್ರೂ ಎ ಪ್ರಿಸಮ್ ಇದೆ, ಹೆಡ್ಡಿಂಗ್ ಅವ್ರು ಕೊಟ್ಟಿದ್ದಾರೆ. 9.7 ಅಂತ ಕೊಡ್ತಾರೆ. ಯಾಕಂದ್ರೆ 9.7 ಅನ್ನೋದು ಓಲ್ಡ್ ಬುಕ್ ಅಲ್ಲಿ ಒಂದು ಡಿಸ್ಪರ್ಷನ್ ಬಗ್ಗೆ ಇತ್ತು. ಅದು ಕಂಪ್ಲೀಟ್ ಡಿಲೀಟ್ ಆಗಿದೆ, ಎಲ್ಲ ವರ್ಷಕ್ಕೂ ಅನ್ವಯ ಆಗುವಂತೆ. ಬಟ್ ನೀವು ಓಲ್ಡ್ ಬುಕ್ ಅನ್ನು ಯೂಸ್ ಮಾಡ್ತಾ ಇದ್ರೆ ಈಗ ನೀವು ನಂಬರ್ ಹುಡುಕಿದ್ರೆ 9.8 ಅಂತ ಇರುತ್ತೆ. ಸಮ್ ನ್ಯಾಚುರಲ್ ಫಿನಾಮಿನಾ ಡ್ಯೂ ಟು ಸನ್ಲೈಟ್, ಓಕೆ, ಇದರಲ್ಲಿ ಅವರೇ ಮೆನ್ಷನ್ ಮಾಡಿದರೆ ರೇನ್ಬೋ ಅಂತ ಹೇಳಿ. ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀರಿ. ಆಮೇಲೆ 9.8 ಅಂತ ಕೊಡ್ತಾರೆ ಹೊಸ ಬುಕ್ ಅಲ್ಲಿ. 9.9 ಅಂತ ಹಳೆ ಬುಕ್ ಅಲ್ಲಿ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್ ಅಂತ ಇದೆ. ಸೊ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ ಏನಾಗಿದೆ ಅಂದ್ರೆ ದ ಮೈಕ್ರೋಸ್ಕೋಪ್, ಆಮೇಲೆ ಟೆಲಿಸ್ಕೋಪ್. ಇಲ್ಲಿಗೆ ಈ ಒಂದು ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ಏನು ಉಳ್ಕೊಂಡಿದೆ ಈ ವರ್ಷಕ್ಕೆ ಏನು ಓದಬೇಕು ಅನ್ನೋದು ನಿಮಗೆ ಐಡಿಯಾ ಇಲ್ಲಿ ಸಿಗುತ್ತೆ. ಓಕೆ, ಸೊ ನೆಕ್ಸ್ಟ್ ಯೂನಿಟ್ ಏನು, ಚಾಪ್ಟರ್ ಏನು ಕೇಳಿದ್ರೆ ವೇವ್ ಆಪ್ಟಿಕ್ಸ್. ವೇವ್ ಆಪ್ಟಿಕ್ಸ್ ಅಲ್ಲಿ ಇಂಟ್ರಡಕ್ಷನ್, ಆಮೇಲೆ ಹೈಜೆನ್ಸ್ ಪ್ರಿನ್ಸಿಪಲ್, ಅದಾದ್ಮೇಲೆ ರಿಫ್ರಾಕ್ಷನ್ ಅಂಡ್ ರಿಫ್ಲೆಕ್ಷನ್ ಆಫ್ ಪ್ಲೇನ್ ವೇವ್ಸ್ ಯೂಸಿಂಗ್ ಹೈಜೆನ್ಸ್ ಪ್ರಿನ್ಸಿಪಲ್, ಈ ಹೆಡ್ಡಿಂಗ್ ಅನ್ನು ಕೊಡ್ತಾರೆ. ರಿಫ್ರಾಕ್ಷನ್ ಅಂಡ್ ರಿಫ್ಲೆಕ್ಷನ್ ಆಫ್ ಪ್ಲೇನ್ ವೇವ್ಸ್ ಯೂಸಿಂಗ್ ಹೈಜೆನ್ಸ್ ಪ್ರಿನ್ಸಿಪಲ್. ಅಲ್ಲಿ ಸಬ್ ಹೆಡ್ಡಿಂಗ್ಸಿಗೆ ಹೋದ್ರೆ ನಿಮಗೆ ರಿಫ್ರಾಕ್ಷನ್ ಆಫ್ ಪ್ಲೇನ್ ವೇವ್, ಅದಾದ್ಮೇಲೆ ರಿಫ್ರಾಕ್ಷನ್ ಅಟ್ ಎ ರ್ಯಾರರ್ ಮೀಡಿಯಂ ಮತ್ತೊಂದು ಹೆಡ್ಡಿಂಗ್ ಸಿಗುತ್ತೆ ನಿಮಗೆ. ಅದಾದ್ಮೇಲೆ ರಿಫ್ಲೆಕ್ಷನ್ ಆಫ್ ಪ್ಲೇನ್ ವೇವ್ ಬೈ ಎ ಪ್ಲೇನ್ ಸರ್ಫೇಸ್. ಅರ್ಥ ಆಯ್ತಾ? ಸೊ ಇಷ್ಟು ಇದೆ ಈ ವರ್ಷಕ್ಕೆ ಅಂತೇಳಿ. ನೆಕ್ಸ್ಟ್ coherent and incoherent addition of waves, interference of light waves and Young's experiment. Okay, next diffraction, the single slit, seeing the single slit diffraction pattern ಇದು ಇಟ್ಟಿದ್ದಾರೆ. ನೆಕ್ಸ್ಟ್ the validity of ray optics ಅಂತ ಬರುತ್ತೆ. ಇದ್ರ ನಂತರ ಉಳ್ಕೊಂಡಿರೋದು ಯಾವುದು ನಮ್ಮ ಈ ವರ್ಷಕ್ಕೆ ಇಲ್ಲ. ಮುಂದೆ ಏನು ಉಳ್ಕೊಂಡಿತ್ತು ನೋಡಿ ಗೊತ್ತಾಗುತ್ತೆ. ಓಕೆ, ಸೊ ಡಿಲೀಟೆಡ್ ಡಿಸ್ಕಸ್ ಮಾಡಲ್ಲ ಅಂತ ಹೇಳಿದ್ನಲ್ವಾ. ಓಕೆ, ಈಗ ಡ್ಯುಯಲ್ ನೇಚರ್ ಆಫ್ ರೇಡಿಯೇಷನ್ ಅಂಡ್ ಮ್ಯಾಟರ್ಗೆ ಬಂದ್ರೆ ಏನು ಉಳ್ಕೊಂಡಿದೆ, ಒಂದು ಇಂಟ್ರಡಕ್ಷನ್ ಇದೆ, ಇಲೆಕ್ಟ್ರಾನ್ ಎಮಿಷನ್ಸ್, ಡಿಫ್ರೆಂಟ್ ಟೈಪ್ ಆಫ್ ಇಲೆಕ್ಟ್ರಾನ್ ಎಮಿಷನ್ಸ್ ಇದೆ. ಅದಾದ್ಮೇಲೆ ಫೋಟೋ ಎಲೆಕ್ಟ್ರಿಕ್ ಇಫೆಕ್ಟ್ ಹೆಡ್ಡಿಂಗ್ ಬರುತ್ತೆ ನೋಡಿ. ಇಲ್ಲಿ 11.3 ಅಲ್ಲಿ ಸಬ್ ಹೆಡ್ಡಿಂಗ್ಸ್ ಇದೆ. ಅಂದ್ರೆ ಒಂದು ಹಡ್ಸ್ ಅಬ್ಸರ್ವೇಷನ್ಸ್ ಅಂತ ಬರುತ್ತೆ, ಆಮೇಲೆ ಹ್ಯಾಲ್ವಿಟ್ಸ್ ಅಂಡ್ ಲೆನಾರ್ಡ್ಸ್ ಅಬ್ಸರ್ವೇಷನ್ಸ್ ಅಂತ ಹೇಳಿ. ಸೊ ಇದು ಇದೆ ಈ ವರ್ಷಕ್ಕೆ. ಆಮೇಲೆ ಎಕ್ಸ್ಪೆರಿಮೆಂಟಲ್ ಸ್ಟಡಿ ಆಫ್ ಫೋಟೋ ಎಲೆಕ್ಟ್ರಿಕ್ ಇಫೆಕ್ಟ್, ಮೇನ್ ಹೆಡ್ಡಿಂಗ್ ಕೊಟ್ಟಿದ್ದಾರೆ. ಸಬ್ ಹೆಡ್ಡಿಂಗ್ಸ್ ನಾವು ಹುಡುಕಬೇಕು. ಏನು, ಇಫೆಕ್ಟ್ ಆಫ್ ಇಂಟೆನ್ಸಿಟಿ ಆಫ್ ಲೈಟ್ ಆನ್ ಫೋಟೋ ಕರೆಂಟ್, ಇಫೆಕ್ಟ್ ಆಫ್ ಪೊಟೆನ್ಷಿಯಲ್ ಆನ್ ಫೋಟೋ ಎಲೆಕ್ಟ್ರಿಕ್ ಕರೆಂಟ್, ಇಫೆಕ್ಟ್ ಆಫ್ ಫ್ರೀಕ್ವೆನ್ಸಿ ಆಫ್ ಇನ್ಸಿಡೆಂಟ್ ರೇಡಿಯೇಷನ್ ಆನ್ ಸ್ಟಾಪಿಂಗ್ ಪೊಟೆನ್ಷಿಯಲ್. ಸೊ ಎಲ್ಲ ಗ್ರಾಫಿಕಲಿ ನಾವು ಎಕ್ಸ್ಪ್ಲೇನ್ ಮಾಡುವಂಥದ್ದು ಇಷ್ಟು ಈ ವರ್ಷಕ್ಕಿದೆ. ನೆಕ್ಸ್ಟ್ ಫೋಟೋ ಎಲೆಕ್ಟ್ರಿಕ್ ಇಫೆಕ್ಟ್ ಅಂಡ್ ವೇವ್ ಥಿಯರಿ ಆಫ್ ಲೈಟ್, ಈ ಹೆಡ್ಡಿಂಗು ಕೊಟ್ಟಿದ್ದಾರೆ.
ಐನ್ಸ್ಟೈನ್ಸ್ ಫೋಟೋಎಲೆಕ್ಟ್ರಿಕ್ ಇಕ್ವೇಶನ್, ಎನರ್ಜಿ ಕ್ವಾಂಟಮ್ ಆಫ್ ರೇಡಿಯೇಷನ್, ಇದು ಒಂದು ಎಕ್ಸ್ಪ್ಲನೇಷನ್ ಇರುತ್ತೆ ನಿಮಗೆ ಈ ವರ್ಷಕ್ಕೆ. ಪಾರ್ಟಿಕಲ್ ನೇಚರ್ ಆಫ್ ಲೈಟ್, ದ ಫೋಟಾನ್ ಇದಿದೆ. ವೇವ್ ನೇಚರ್ ಆಫ್ ಮ್ಯಾಟರ್, ಅಲ್ಲಿ ಲಾಸ್ಟ್ಗೆ ಒಂದು ಎಕ್ಸ್ಪೆರಿಮೆಂಟು ಅಲ್ವಾ ಹೋಗಿದೆ. ಸೊ ದಿಸ್ ಈಸ್ ಅಬೌಟ್ ದ ಡ್ಯುಯಲ್ ನೇಚರ್ ಆಫ್ ರೇಡಿಯೇಷನ್ ಅಂಡ್ ಮ್ಯಾಟರ್. ಓಕೆ, ಮುಂದೆ ನೆಕ್ಸ್ಟ್ ಬರೋದು ಆಟಮ್, ಚಾಪ್ಟರ್ ನಂಬರ್ 12. ಆಟಮ್ ಅಲ್ಲಿ ಏನಾಗುತ್ತೆ ಕೇಳಿದ್ರೆ, ಇಂಟ್ರೊಡಕ್ಷನ್, ಅಲ್ಫಾ ಪಾರ್ಟಿಕಲ್ ಸ್ಕ್ಯಾಟರಿಂಗ್ ಅಂಡ್ ರುದರ್ಫೋರ್ಡ್ಸ್ ನ್ಯೂಕ್ಲಿಯರ್ ಮಾಡೆಲ್ ಆಫ್ ಆಟಮ್. ನೆಕ್ಸ್ಟ್ ಅಟಾಮಿಕ್ ಸ್ಪೆಕ್ಟ್ರಾ, ಅದಾದ್ಮೇಲೆ ಮೂರ್ ಮಾಡೆಲ್ ಆಫ್ ದ ಹೈಡ್ರೋಜನ್ ಆಟಮ್, ಆಮೇಲೆ ಲೈನ್ ಸ್ಪೆಕ್ಟ್ರಾ ಆಫ್ ದ ಹೈಡ್ರೋಜನ್ ಆಟಮ್, ಡಿ ಬ್ರೋಗ್ಲಿಸ್ ಎಕ್ಸ್ಪ್ಲನೇಷನ್ ಆಫ್ ಬೋರ್ಸ್ ಸೆಕೆಂಡ್ ಪಾಸ್ಟುಲೇಟ್ ಆಫ್ ಕ್ವಾಂಟೈಸೇಷನ್. ಏನಾಯ್ತು, ಏನು ಡಿಲೀಟ್ ಇಲ್ಲ ಇದರಲ್ಲಿ, ಪೂರ್ತಿ ಇಡೀ ಚಾಪ್ಟರ್ ಈ ವರ್ಷಕ್ಕೆ ಇದೆ ಆಟಮ್ ಅಲ್ಲಿ. ಓಕೆ, ಸೊ ನೆಕ್ಸ್ಟ್ ಇರೋದೇನು ಕೇಳಿದ್ರೆ ನ್ಯೂಕ್ಲಿಯೈ. ನ್ಯೂಕ್ಲಿಯಲ್ಲಿ ಏನು ಕೇಳಿದ್ರೆ ಒಂದು ಇಂಟ್ರಡಕ್ಷನ್, ಅದಾದ್ಮೇಲೆ ಅಟಾಮಿಕ್ ಮಾಸಸ್ ಅಂಡ್ ಕಂಪೋಸಿಷನ್ ಆಫ್ ನ್ಯೂಕ್ಲಿಯಸ್, ಸೇಮ್ ಹೆಡ್ಡಿಂಗ್ ನಿಮ್ ಬುಕ್ಸ್ ಅಲ್ಲಿ ಸಿಗುತ್ತೆ. ಸೈಜ್ ಆಫ್ ದ ನ್ಯೂಕ್ಲಿಯಸ್, ಅದಾದ್ಮೇಲೆ ಮಾಸ್ ಎನರ್ಜಿ ಅಂಡ್ ನ್ಯೂಕ್ಲಿಯರ್ ಬೈಂಡಿಂಗ್ ಎನರ್ಜಿ. ಇದು ಸ್ವಲ್ಪ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ನ್ಯೂಕ್ಲಿಯರ್ ಬೈಂಡಿಂಗ್ ಎನರ್ಜಿ ಇದೆ, ಇಲ್ಲದೆ ಇರೋದು ಯಾವ್ದು, ಎಕ್ಸೆಪ್ಟ್ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ ಅಂಡ್ ಇಟ್ಸ್ ವೇರಿಯೇಷನ್ ವಿತ್ ಮಾಸ್ ನಂಬರ್. ಒಂದು ಗ್ರಾಫ್ ಬರುತ್ತೆ ನೋಡಿ, ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ ಅಥವಾ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಅಂತ ಹೇಳ್ತೀವಲ್ಲ, ಸೊ ಅದನ್ನ ತೆಗೆದಿದ್ದಾರೆ. ಬಿಟ್ರೆ ಬೈಂಡಿಂಗ್ ಎನರ್ಜಿ ಇದೆ, ಡೆಫಿನೇಷನ್ ಕೇಳ್ಬೋದು. ಓಕೆ, ಸೊ ನೆಕ್ಸ್ಟ್ ಮಾಸ್ ಎನರ್ಜಿ ಹೆಡ್ಡಿಂಗ್ಸ್ ಅಲ್ಲಿ ಬರೋದು. ನೆಕ್ಸ್ಟ್ ಮಾಸ್ ಎನರ್ಜಿ ಅಂತ 13.4.1 ಅಂತ ಇದೆ ನೋಡಿ, ಅದು ಮಾಸ್ ಎನರ್ಜಿ. ನ್ಯೂಕ್ಲಿಯರ್ ಬೈಂಡಿಂಗ್ ಎನರ್ಜಿ ಹೆಡ್ಡಿಂಗ್ಸ್ ಹೇಳ್ತಾ ಇದ್ದೀನಿ ನಾನು. ಅದಾದ್ಮೇಲೆ ನ್ಯೂಕ್ಲಿಯರ್ ಫೋರ್ಸ್ ಅಂತ ಮೇನ್ ಹೆಡ್ಡಿಂಗ್ ಬರುತ್ತೆ 13.5. ಇದರಲ್ಲಿ ಮತ್ತೇನು ಸಬ್ ಹೆಡ್ಡಿಂಗ್ಸ್ ಇಲ್ಲ, ಡೈರೆಕ್ಟ್ 13.7ಗೆ ಹೋಗ್ತೀವಿ ನಾವು. ಮತ್ತೆ ಒಂದು ಮಿಸ್ ಆಗಿದೆ, ಯಾವ್ದಂತ ನೋಡ್ಕೊಳ್ಳಿ. ಸೊ ಡಿಲೀಟ್ ಆಗಿದೆ ಅಂತ ನಾನು ಹೇಳ್ತಾ ಇರೋದು. ನ್ಯೂಕ್ಲಿಯರ್ ಎನರ್ಜಿ ಅಂತ ಬರುತ್ತೆ. ನ್ಯೂಕ್ಲಿಯರ್ ಎನರ್ಜಿಯಲ್ಲಿ ಸಬ್ ಹೆಡ್ಡಿಂಗ್ ಸಿಗುತ್ತೆ ನಮಗೆ. ಒಂದು ಫಿಷನ್ ಅಂತ ಬರುತ್ತೆ, ಇನ್ನೊಂದು ನ್ಯೂಕ್ಲಿಯರ್ ರಿಯಾಕ್ಟರ್, ಮತ್ತೆ ನ್ಯೂಕ್ಲಿಯರ್ ಫ್ಯೂಷನ್, ಎನರ್ಜಿ ಜನರೇಷನ್ ಇನ್ ಸ್ಟಾರ್ಸ್, ಕಂಟ್ರೋಲ್ಡ್ ಥರ್ಮೋ ನ್ಯೂಕ್ಲಿಯರ್ ಫ್ಯೂಷನ್. ಸೊ ಇಷ್ಟು ಸಬ್ ಹೆಡ್ಡಿಂಗ್ಸ್ ಗಳನ್ನ ಓದ್ಕೋಬೇಕು ಯಾವುದಕ್ಕೆ, ನ್ಯೂಕ್ಲಿಯರ್ ಯೂನಿಟಿ, ನ್ಯೂಕ್ಲಿಯರ್ ಚಾಪ್ಟರ್ಗೆ. ಓಕೆ, ನೆಕ್ಸ್ಟ್ ನಾವು ಲಾಸ್ಟ್ ಒಂದು ಚಾಪ್ಟರ್ಗೆ ಹೋದ್ರೆ ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್, ಮಟೀರಿಯಲ್ಸ್, ಡಿವೈಸಸ್ ಅಂಡ್ ಸಿಂಪಲ್ ಸರ್ಕ್ಯೂಟ್ಸ್ ಅಂತ ಇದೆಯಲ್ಲ. ಸೊ ಇಲ್ಲಿ ಏನೇನು ಉಳ್ಕೊಂಡಿದೆ, ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ ನೋಡಿ. ಇಂಟ್ರೊಡಕ್ಷನ್ ಇದೆ, ಆಮೇಲೆ ಕ್ಲಾಸಿಫಿಕೇಶನ್ ಆಫ್ ಮೆಟಲ್ಸ್, ಕಂಡಕ್ಟರ್ಸ್ ಅಂಡ್ ಸೆಮಿ ಕಂಡಕ್ಟರ್ಸ್, ಇದು ಓಕೆ ಸ್ಟಾರ್ಟಿಂಗ್ ಸಿಗುತ್ತೆ ನಿಮಗೆ, ಕಂಟಿನ್ಯೂ ಆಗಿದೆ. ನೆಕ್ಸ್ಟ್ ಹೋದ್ರೆ ಇಂಟ್ರೆನ್ಸಿಕ್ ಸೆಮಿ ಕಂಡಕ್ಟರ್ ಇದೆ, ಅದಾದ್ಮೇಲೆ ಎಕ್ಸ್ಟ್ರೆನ್ಸಿಕ್ ಸೆಮಿ ಕಂಡಕ್ಟರ್ ಇದೆ, ಅದಾದ್ಮೇಲೆ ಪಿ ಎನ್ ಜಂಕ್ಷನ್, ಇಷ್ಟೇ ಇದೆ ಹೆಡ್ಡಿಂಗ್. ಪಿ ಎನ್ ಜಂಕ್ಷನ್ ಫಾರ್ಮೇಶನ್ ಹೇಗಾಗುತ್ತೆ ಏನು ಅಂತ, ಪಿ ಎನ್ ಜಂಕ್ಷನ್. ಆ ಪಿ ಎನ್ ಜಂಕ್ಷನ್ ನಲ್ಲಿ ಮತ್ತೆ ಸಬ್ ಹೆಡ್ಡಿಂಗ್ಸ್ ಇದೆ, ಅದನ್ನ ಬಿಡ್ಲಿಕ್ಕಿಲ್ಲ. ಪಿ ಎನ್ ಜಂಕ್ಷನ್ ಫಾರ್ಮೇಶನ್ ಅಂತ ಬರುತ್ತೆ ನೋಡಿ, ಒಂದು ಹೆಡ್ಡಿಂಗ್ ಸಬ್ ಹೆಡ್ಡಿಂಗ್ ಬರುತ್ತೆ. ಸೆಮಿ ಕಂಡಕ್ಟರ್ ಡಯೋಡ್ ಬರುತ್ತೆ. ಆಮೇಲೆ ಈ ಸೆಮಿ ಕಂಡಕ್ಟರ್ ಡಯೋಡ್ ಅಲ್ಲಿ ಪಿ ಎನ್ ಜಂಕ್ಷನ್ ಡಯೋಡ್ ಅಂಡರ್ ಫಾರ್ವರ್ಡ್ ಬಯಾಸ್ ಎಲ್ಲ ಎಕ್ಸಾಮಿಗೆ ಕೇಳುವಂಥದ್ದು. ಸೊ ಇದಿದೆ ಈ ವರ್ಷಕ್ಕೆ. ನೆಕ್ಸ್ಟ್ ಏನು ಕೇಳಿದ್ರೆ ಪಿ ಎನ್ ಜಂಕ್ಷನ್ ಡಯೋಡ್ ಅಂಡರ್ ರಿವರ್ಸ್ ಬಯಾಸ್, ಇದು ಕೂಡ ಇದೆ. ಓಕೆ, ಅಪ್ಲಿಕೇಶನ್ ಆಫ್ ಜಂಕ್ಷನ್ ಡಯೋಡ್ ಆಸ್ ಎ ರೆಕ್ಟಿಫೈರ್, ನೋಡಿ ಇದನ್ನು ಅಬ್ಸರ್ವ್ ಮಾಡಿ. ಸೊ ಇಲ್ಲಿ ಯಾವುದು ಅಪ್ಲಿಕೇಶನ್ ಆಫ್ ಜಂಕ್ಷನ್ ಡಯೋಡ್ ಆಸ್ ಎ ರೆಕ್ಟಿಫೈರ್ ಅಂದಾಗ ಏನೇನು ಬರುತ್ತೆ ನಿಮ್ಗೆ ಹೆಡ್ಡಿಂಗ್ ಸಿಕ್ತಲ್ಲ ಬುಕ್ ಅಲ್ಲಿ. ಸೊ ಅದರಲ್ಲಿ ನೋಡಿ ರೆಕ್ಟಿಫಿಕೇಶನ್ ಎಲ್ಲ ಇದೆ ಅದರಲ್ಲಿ. ನೆಕ್ಸ್ಟ್ ಏನು ಅಂದ್ರೆ ಸ್ಪೆಷಲ್ ಪರ್ಪಸ್ ಪಿ ಎನ್ ಜಂಕ್ಷನ್ ಡಯೋಡ್ಸ್ ಅಂತ ಕೊಟ್ಟಿದ್ದಾರೆ ಹೆಡ್ಡಿಂಗ್. ಇದರಲ್ಲಿ ಎಲ್ಲವೂ ಯಾವ್ಯಾವ್ದು ಬರುತ್ತೆ, ಈ 14.8 ಅಲ್ಲಿ ನೋಡಿ 14.1 ಅನ್ನ ತೆಗೆದಿದ್ದಾರೆ, 14.8.2 ಅಪ್ಟೋ ಎಲೆಕ್ಟ್ರಾನಿಕ್ ಜಂಕ್ಷನ್ ಡಿವೈಸಸ್. ಕ್ಲಿಯರ್ ಪಿಕ್ಚರ್ ನಿಮ್ಗೆ ಇಲ್ಲಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ನಾನು ಏನೇನು ತೋರಿಸ್ತಾ ಇದ್ದೀನಿ ರೈಟ್ ಹಾಕೊಳ್ಳಿ, ಅದಷ್ಟನ್ನ ಓದಿ. ನೆಕ್ಸ್ಟ್ ಏನು ಕೇಳಿದ್ರೆ ಈ ಹೆಡ್ಡಿಂಗ್ಸ್ ಅಲ್ಲಿ 14.8.2 ದಲ್ಲಿ ಬರುವಂತದ್ದು ಯಾವ್ದಂದ್ರೆ ಫೋಟೋ ಡಯೋಡ್, ಲೈಟ್ ಎಮಿಟಿಂಗ್ ಡಯೋಡ್ ಅಂಡ್ ಸೋಲಾರ್ ಸೆಲ್. ಅಂದ್ರೆ ಬಿಟ್ಟಿರೋದು ಜೀನಾ ಡಯೋಡ್ ಅನ್ನ ಬಿಟ್ಟಿದ್ದಾರೆ, ಗೊತ್ತಾಯ್ತಾ. ಓಕೆ, ನೆಕ್ಸ್ಟ್ 14.10 ಅಂತಹ ಟೆಕ್ಸ್ಟ್ ಓಲ್ಡ್ ಟೆಕ್ಸ್ಟ್ ಬುಕ್ ಅಲ್ಲಿ, 14.9 ಅಂತ ನ್ಯೂ ಬುಕ್ ಅಲ್ಲಿ. ಯಾಕೆಂದ್ರೆ ಮಧ್ಯ ಒಂದು ತೆಗೆದ್ರು, ಯಾವುದು ಟ್ರಾನ್ಸಿಸ್ಟರ್ ನ ಕಂಪ್ಲೀಟ್ ಆಗಿ ತೆಗೆದಿದ್ದಾರೆ. ಸೊ ಉಳಿದಿರೋದೇನು ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಅಂಡ್ ಲಾಜಿಕ್ ಗೇಟ್ಸ್ ಅನ್ನುವಂಥದ್ದು. ಸೊ ಈ ಲಾಜಿಕ್ ಗೇಟ್ಸ್ ಉಳ್ಕೊಂಡಿದೆ, ಅಂಡ್ ನಾಟ್ ಇವೆಲ್ಲ ಇದೆಯಲ್ಲ, ಆ ಲಾಜಿಕ್ ಗೇಟ್ ಮೇಲೆ ಕ್ವಶನ್ಸ್ ಬರುತ್ತೆ, ಅದು ಉಳ್ಕೊಂಡಿದೆ. ಸೊ ಇಲ್ಲಿಗೆ ಏನಾಯ್ತು ಕೇಳಿದ್ರೆ ಈ 14.10 ಈ ಒಂದು ಅಂದ್ರೆ ಲಾಸ್ಟ್ ಚಾಪ್ಟರ್ ಕೂಡ ನಿಮ್ಗೆ ಡಿಟೇಲ್ ಆಗಿ ಯಾವ್ಯಾವ ಪಾರ್ಟ್ಗಳು ಯಾವ್ಯಾವ ಪೋರ್ಷನ್ಗಳು ಉಳ್ಕೊಂಡಿದೆ ಅಂತ ನಿಮ್ಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಆಗಿದೆ ಅನ್ಕೋತೀನಿ. ಈಗ ನೆಕ್ಸ್ಟ್ ಏನ್ ಬೇಕು ನಿಮ್ಗೆ ಇನ್ಫಾರ್ಮೇಶನ್ ಅನ್ನೋದು, ಇವತ್ತಿನವರೆಗಿನ ಸ್ಥಿತಿಯಲ್ಲಿ ನಾನು
ಏನು ಕೇಳಿದರೆ ಸಿಲೆಬಸ್ ಮತ್ತು ರೆಡ್ಯೂಸ್ ಆಗುತ್ತೇನೋ ಅಂದ್ಕೊಂಡು ಇಲ್ಲ, ಅದಷ್ಟು ಈಗ ಸದ್ಯಕ್ಕೆ ಉಳ್ಕೊಂಡಿದೆ. ಮತ್ತೇನಾದರೂ ಚೇಂಜಸ್ ಆದರೆ ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೇನೆ. ಬಟ್ ನಿಮಗೆ ಕೆಲವು ನಂಬರ್ಸ್ ಬೇಕಂತ ಕೇಳ್ತಿದ್ರಿ. ಬಟ್ ಇದು ನನ್ನ ವಾಟ್ಸಪ್ ನಂಬರ್, ಮೆಸೇಜ್ ಮಾಡ್ಬೋದು. ನಿಮ್ಗೆ ನೆಕ್ಸ್ಟ್ ಯಾವುದು ವಿಡಿಯೋಗಳು ಅಥವಾ ಏನಾದರೂ ಇನ್ಫಾರ್ಮೇಷನ್ ಯಾವುದ್ರ ಮೇಲೆ ಬೇಕು, ಸೊ ಎಲ್ಲವೂ ಆಗದೆ ಇದ್ರು ಮೇಜರ್ ಜಾಸ್ತಿ ಏನು ಕೇಳ್ತಿರೋ ಅದನ್ನು ಖಂಡಿತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಲ್ಲಿಗೆ ಇದನ್ನು ಕಂಪ್ಲೀಟ್ ಮಾಡೋಣ. ಓಕೆ.